ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಕ್ವಶನ್ ನೋಡಿ, ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8x ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ ಕ್ಲೋಸರ್ 2, 6 ಕೊಟ್ಟಿದೆ. ಓಕೆ, ಇದರದ್ದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ ಎಕ್ಸ್ 8x ಮೈನಸ್ ಎಕ್ಸ್ ಸ್ಕ್ವೇರ್ ಓಕೆ ಇನ್ ಕ್ಲೋಸರ್ 2, 6. ಓಕೆ, ಇಯರ್ ನಾವೊಂದು ಅಬ್ಸರ್ವ್ ಮಾಡಬೇಕು. ಕೊಟ್ಟಿರೋ ಫಂಕ್ಷನ್ ಅದು ಪೊಲಿನಾಮಿಯಲ್ ಫಂಕ್ಷನ್. ಇಯರ್ ಎಫ್ ಆಫ್ ಎಕ್ಸ್ ಈಸ್ ಪೊಲಿನಾಮಿಯಲ್ ಫಂಕ್ಷನ್ ಈಸ್ ಎ ಪೊಲಿನಾಮಿಯಲ್ ಅಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸರ್ 2, 6. ಓಕೆ, hence it is continuous and differentiable. It is continuous and differentiable at x belongs to closer 2, 6. ಓಕೆ, ಇದು ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಆಗಿದೆ. ನಮಗೆ ರೋಲ್ಸ್ ಥಿಯರಮ್ ಅನ್ನೋದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಓಕೆ, ರೋಲ್ಸ್ ಥಿಯರಮ್ ಪ್ರಕಾರ ನಮಗೆ ಕೊಟ್ಟಿರೋ ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕು ಆ್ಯಂಡ್ ಡಿಫ್ರೆನ್ಷಿಯಬಲ್ ಆಗಬೇಕು. ಓಕೆ, ಅದು ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಏನಂದರೆ ನಾವು ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಶೋ ಮಾಡಬೇಕು. ಅಂದರೆ ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಓಕೆ, ಇವೆರಡು ಈಕ್ವಲ್ ಆಗಬೇಕು. ಎಫ್ ಆಫ್ 2 ಇಸ್ ಈಕ್ವಲ್ ಟು ಎಫ್ ಆಫ್ 6 ಇವೆರಡು ಈಕ್ವಲ್ ಆದರೆ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆದಂಗೆ. ಓಕೆ, ಆದಂಗೆ ಇವಾಗ ಎಫ್ ಆಫ್ 2 ಫೈಂಡ್ ಔಟ್ ಮಾಡೋಣ. ಓಕೆ, ಎಕ್ಸ್ ಹತ್ರ 2 ಪುಟ್ ಮಾಡಿ. 8 2 ಮೈನಸ್ 2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 16 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 12. ಸಿಮಿಲರ್ಲಿ ಎಫ್ ಆಫ್ 6 ಫೈಂಡ್ ಔಟ್ ಮಾಡಬೇಕು. ಓಕೆ, ಎಫ್ ಆಫ್ 6 ಇಲ್ಲಿ ನಾವು 8 6 8 ಎಕ್ಸ್ ಹತ್ರ 6 ಮಾಡಿ ಮೈನಸ್ 6 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 6 48 ಮೈನಸ್ 6 6 36. ಓಕೆ, ದಟ್ ಈಸ್ ಈಕ್ವಲ್ ಟು 12 ಬರುತ್ತೆ. ಓಕೆ, ನಮಗೆ ರೋಲ್ಸ್ ಥಿಯರಮ್ ದೇರ್ ಫೋರ್ ಎಫ್ ಆಫ್ 2 ಇಸ್ ಈಕ್ವಲ್ ಟು ಎಫ್ ಆಫ್ 6 ಹೆನ್ಸ್ ರೋಲ್ಸ್ ಥಿಯರಮ್ ವೆರಿಫೈಡ್. ರೋಲ್ಸ್ ಥಿಯರಮ್ ವೆರಿಫೈಡ್ ಆರ್ ಸ್ಯಾಟಿಸ್ಫೈಡ್ ಅಂತ ನೀವು ಬರಿಬೋದು. ಸ್ಯಾಟಿಸ್ಫೈಡ್. ಓಕೆ, ಇದು ಸ್ಯಾಟಿಸ್ಫೈ ಆದರೆ ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿದರೆ ಏನು ಬರುತ್ತೆ? 8 ಮೈನಸ್ 2x ಬರುತ್ತೆ. ಓಕೆ, ದೇರ್ ಎಕ್ಸಿಸ್ಟ್ ಸಿ ಬಿಲಾಂಗ್ಸ್ ಟು ಕ್ಲೋಸರ್ 2, 6. ಓಕೆ, hence f dash of c is equal to 0. That implies 8 minus 2c is equal to 0. 8 is equal to 2c, that is c is equal to 4. Okay, which lies between 2 and 6. ಓಕೆ, ಇಷ್ಟೇ ನಮಗೆ ವೆರಿಫಿಕೇಷನ್. ಎನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಸಾಕು. ಇಷ್ಟು ಪ್ರೂವ್ ಮಾಡಿದರೆ ಸಾಕು ನೀವು. ಓಕೆ, ಇದು ನಿಮಗೆ ರೋಲ್ಸ್ ಥಿಯರಮ್ ವೆರಿಫಿಕೇಷನು ಸ್ಟೆಪ್ 1. ಫಸ್ಟು ಕೊಟ್ಟಿರೋ ನಿಮ್ಗೆ ಕೊಡೋ ಫಂಕ್ಷನ್ಸ್ ಮ್ಯಾಕ್ಸಿಮಮ್ ಪೊಲಿನಾಮಿಯಲ್ ಫಂಕ್ಷನ್ಸೇ ಕೊಡ್ತಾರೆ. ಓಕೆ, ಎಫ್ ಆಫ್ ಎಕ್ಸ್ ಈಸ್ ಎ ಪೊಲಿನಾಮಿಯಲ್ ಫಂಕ್ಷನ್. ಅದರಿಂದ ಇದು ಕಂಟಿನ್ಯೂಸ್ ಆಗುತ್ತೆ, ಡಿಫ್ರೆನ್ಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಂದರೆ ಇದು ಎ ಇದು ಬಿ ಅಂತ ತಗೊಳ್ಳಿ. ಎಫ್ ಆಫ್ 2 ಫೈಂಡ್ ಔಟ್ ಮಾಡಿ ಆ್ಯಂಡ್ ಎಫ್ ಆಫ್ 6 ಫೈಂಡ್ ಔಟ್ ಮಾಡಿ. ಅಂದರೆ ಸಪೋಸ್ ಡಿಫ್ರೆಂಟ್ ಕ್ವಶನ್ ಕೊಟ್ಟು ಡಿಫ್ರೆಂಟ್ ಇಂಟರ್ವಲ್ ಆದರೆ ಇಲ್ಲೇನಿರುತ್ತೋ ಅದ್ರಿಗೆ ಎಕ್ಸ್ ಹತ್ರ ಪುಟ್ ಮಾಡಿ, ಇಲ್ಲೇನಿರುತ್ತೋ ಅಲ್ಲಿ ಎಕ್ಸ್ ಹತ್ರ ಪುಟ್ ಮಾಡಿ. ಇವೆರಡು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಎಫ್ ಆಫ್ 2 ಇಸ್ ಈಕ್ವಲ್ ಟು ಎಫ್ ಆಫ್ 6 ಆಗುತ್ತೆ. ಎನ್ಸ್ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈಡ್ ಅಂತ ಬರಿ. ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ. ನೆಕ್ಸ್ಟು ದೇರ್ ಎಕ್ಸಿಸ್ಟ್ ಸಿ ಬಿಲಾಂಗ್ಸ್ ಟು 2, 6. ಓಕೆ, ದೆನ್ ಎಕ್ಸ್ ಹತ್ರ ಸಿ ಪುಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಓಕೆ, ಇಲ್ಲಿ ಎಕ್ಸ್ ಹತ್ರ ಸಿ ರಿಪ್ಲೇಸ್ ಮಾಡಿ, ಇದನ್ನು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಈ ಸಿ ಅನ್ನೋದು ಇನ್ ಬಿಟ್ವೀನ್ 2 and 6 ಮಧ್ಯೆ ಇರುತ್ತೆ. ಓಕೆ, ಸಿ ಇಸ್ ಈಕ್ವಲ್ ಟು 4. ಇವು ಎರಡು ಮಧ್ಯನೇ ತಾನೆ 2 and 6. ಇಲ್ಲಿ 2 ಇದೆ, 6 ಇಲ್ಲಿ 4 ಅನ್ನೋದು ಇವೆರಡು ಮಧ್ಯದಲ್ಲೇ ಇರುತ್ತೆ ತಾನೆ. ಓಕೆ, ದಟ್ಸ್ ಇಟ್. ಇಷ್ಟೇ ನಮಗೆ ರೋಲ್ಸ್ ಥಿಯರಮ್. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ
ಕೇಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.